ವಕ್ಫ್ ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆದೇಶ ಪ್ರಕಟವಾಗಿದೆ. ಇನ್ನು ವಕ್ಫ್ ಕಾನೂನು ತಿದ್ದುಪಡಿ ವಿವಾದ ಕಾನೂನಿನ ಕೆಲವು ವಿಧಿಗಳಿಗೆ ತಡೆಯಾಜ್ಞೆಯನ್ನ ನೀಡಲಾಗಿತ್ತು. ಸುಪ್ರೀಂ ಕೋರ್ಟ್ ಮಧ್ಯಂತರ ಈ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ವಕ್ಫ್ ತಿದ್ದುಪಡಿ ಕಾನೂನಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಕೇಂದ್ರಕ್ಕೆ ಹೊಸ ನಿಯಮಾವಳಿಯನ್ನ ರೂಪಿಸಿ ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಮಧ್ಯಂತರ ತೀರ್ಪಿನಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ವಕ್ಫ್ ತಿದ್ದುಪಡಿ ಕಾನೂನಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ, ಈ ಬಗ್ಗೆ ಕೇಂದ್ರಕ್ಕೆ ಹೊಸ ನಿಯಮಾವಳಿಗಳನ್ನು ನೀವು ರೂಪಿಸಿ ಅಂತ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಈ ಹಿಂದೆ ದೇಶದಾದ್ಯಂತ ಈ ವಕ್ಫ್ ತಿದ್ದುಪಡಿ ಕಾನೂನಿನ ಬಗ್ಗೆ ಹೋರಾಟಗಳು ಎದ್ದಿತ್ತು. ಇದೀಗ ಮಧ್ಯಂತರವಾಗಿ ಒಂದು ತೀರ್ಪನ್ನ ಕೊಟ್ಟಿದೆ. ಹೊಸ ನಿಯಮಾವಳಿಯ ಅಗತ್ಯತೆ ಇದನ್ನ ರೂಪಿಸಬೇಕು ಕೇಂದ್ರ ಸರ್ಕಾರ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಕೆಲ ಸೆಕ್ಷನ್ಗಳಿಗೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಹೊಸ ವಕ್ಫ್ ಕಾನೂನಿಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದಿಷ್ಟು ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದಿಷ್ಟು ನಿಯಮಾವಳಿಗಳನ್ನ ನೀವು ರೂಪಿಸಿ ಅಂತ ಹೇಳಿ ವಕ್ಫ್ ಕಾನೂನಿನ ಕೆಲ ಅಂಶಗಳಿಗೆ ತಡೆಯನ್ನ ಕೊಡೋ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಿಯಮಗಳನ್ನ ರೂಪಿಸಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದೆ. ದೇಶಾದ್ಯಂತ ಈ ಹಿಂದೆ ಇದೇ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಮುಸ್ಲಿಮರು. ಅಂದರೆ ವಕ್ಫ್ ತಿದ್ದುಪಡಿ ಮಸೂದೆ ಮೂಲಕ ಬಿಜೆಪಿ ದೇಶ ಒಡಿತಾ ಇದೆ ಅಂತೆಲ್ಲ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಕಾನೂನಿನ ಮೊರೆ ಕೂಡ ಹೋಗಲಾಗಿತ್ತು. ಈಗ ಕೆಲವೊಂದು ಅಂಶಗಳಿಗೆ ಮಾತ್ರ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಅಧಿಕಾರಿಗಳಿಗೂ ಕೂಡ ಏನು ವಿಶೇಷವಾದಂಥ ಅಧಿಕಾರ ಈ ಜಮೀನಿನ ಮೇಲೆ ನೀಡಲಾಗಿತ್ತು ವಕ್ಫ್ ವಿಷಯವಾಗಿ. ಅದರಲ್ಲೂ ಕೂಡ ಒಂದಿಷ್ಟು ಮಾರ್ಪಾಡನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಇನ್ನು ಕೇಂದ್ರಕ್ಕೂ ಕೂಡ ಹೊಸ ನಿಯಮಾವಳಿಯನ್ನ ರೂಪಿಸಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸುಪ್ರೀಂ ಹಾಗಾದ್ರೆ ಹೇಳಿದ್ದೇನು ಅಂತಂದ್ರೆ, ಸಿಜೆಐ BR ಗವಾಯಿ ಅವರು ಹಾಗೇನೆ ಮಸೀಹ್ ಅವರ ಪೀಠದಲ್ಲಿ ಈ ಬಗ್ಗೆ ಅರ್ಜಿ ವಿಚಾರಣೆ ಆದಾಗ ಸಂಪೂರ್ಣ ತಿದ್ದುಪಡಿ ಕಾಯ್ದೆಗೆ ತಡೆಯನ್ನ ಕೊಡೋಕ್ಕಾಗಲ್ಲ, ಆದ್ರೆ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ನೀಡಬಹುದು ಅಂತ ಹೇಳಿದೆ. ಇನ್ನು ಸೆಕ್ಷನ್ 3(1)(r)ಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಇನ್ನು ದಾನ ಮಾಡೋದಕ್ಕೆ 5 ವರ್ಷಗಳ ಕಾಲ ಮುಸ್ಲಿಂನಾಗಿರಬೇಕು ಅನ್ನೋ ಅಂಶಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ಇಲ್ಲಿ ನಿರ್ಧಾರ ಮಾಡುವಂತಿಲ್ಲ. ಸರ್ಕಾರಿ ಅಧಿಕಾರಿಗೆ ನೀಡಿದಂಥ ನಿಯಮಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಮುಸ್ಲಿಮೇತರರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ವಿಷಯವಾಗಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು, ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮೇತರು ಇರುವಂತಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಇಲ್ಲಿ ನಿರ್ಧಾರ ಮಾಡಂಗಿಲ್ಲ. ಯಾಕಂದ್ರೆ ಈಗ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಜಿಲ್ಲಾಧಿಕಾರಿಗೆ ಈ ಜಮೀನಿನ ವಿಷಯ ಬರುತ್ತೆ. ಸೊ ಅಲ್ಲಿ ಒಂದಿಷ್ಟು ಕೆಲ ಮಾರ್ಪಾಡುಗಳನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಅದನ್ನ ನಿರ್ಧಾರ ಮಾಡಂಗಿಲ್ಲ. ಮತ್ತೆ ಮುಸ್ಲಿಮೇತರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು ಅಂತಲೂ ಕೂಡ ಸುಪ್ರೀಂ ಹೇಳಿದೆ. ವಕ್ಫ್ ತಿದ್ದುಪಡಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಮಾರ್ಪಾಡುಗಳಿಗೆ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಘರ್ಷಗಳು ದೇಶದಾದ್ಯಂತ ಏರ್ಪಟ್ಟಿತ್ತು. ಹೋರಾಟಗಳು ಕೂಡ ತೀವ್ರಗೊಳ್ತಾ ಇತ್ತು. ಇದೀಗ ಕೆಲ ಅಂಶಗಳಿಗೆ ತಡೆಯನ್ನ ಕೊಡುವ ಮುಖಾಂತರ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಇನ್ನು ಹೊಸ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸಲಹೆಯನ್ನ ಕೊಟ್ಟಿದೆ. ವಕ್ಫ್ ತಿದ್ದುಪಡಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ, ಆದರೆ ಕೆಲವೊಂದು ಅಂಶಗಳಿಗೆ ಮಾತ್ರ ತಡೆಯಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಸೆಕ್ಷನ್ 3(1)(r)ಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ದಾನ ಮಾಡೋದಕ್ಕೆ 5 ವರ್ಷಗಳ ಕಾಲ ಮುಸ್ಲಿಂನಾಗಿರಬೇಕು ಅನ್ನೋ ಅಂಶಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ನಿರ್ಧಾರ ಮಾಡಂಗಿಲ್ಲ, ಆ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕಿತ್ಕೊಂಡಿದೆ. ಸರ್ಕಾರಿ ಅಧಿಕಾರಿಗೆ ನೀಡಿದ್ದ ನಿಯಮಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ. ಮುಸ್ಲಿಮೇತರರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು, ಇದೊಂದು ಕಂಡೀಷನ್ ಅನ್ನ ಹಾಕಿದೆ. ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರದು ಅಂತಲೂ ಕೂಡ ಕೋರ್ಟ್ ಹೇಳಿದೆ. ವಕ್ಫ್ ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ಕೊಟ್ಟಿದೆ. ಒಂದಿಷ್ಟು ಮೂಗುದಾರವನ್ನ ಹಾಕಿದೆ. ಕಾನೂನಿನ ಕೆಲವು ವಿಧಿಗಳಿಗೆ ಸುಪ್ರೀಂ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಎಲ್ಲದಕ್ಕೂ ತಡೆಯಾಜ್ಞೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಅಂಶಗಳ ಆಧಾರದ ಮೇಲೆ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಹೊಸ ವಕ್ಫ್ ಕಾನೂನಿನ ಕೆಲವು ಅಂಶಗಳಿಗೆ ಮಾತ್ರ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. 5 ವರ್ಷ ಮುಸ್ಲಿಂ ಧರ್ಮ ಪಾಲಿಸ್ತಾ ಇದ್ದ ವ್ಯಕ್ತಿ ದಾನಕ್ಕೆ ಅರ್ಹ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಕ್ಫ್ ಜಮೀನು ದಾನ ಮಾಡೋದಕ್ಕೆ ಆತ ಅರ್ಹನಾಗಿರ್ತಾನೆ.
ಕಾನೂನಿನ ಎಲ್ಲ ಅಂಶಕ್ಕೂ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ಕೊಟ್ಟಿದೆ.